2 ನಿಮಿಷದಲ್ಲಿ ಲಿವರೇಜ್ ಅಂದರೆ ಏನು ಅಂತ ತಿಳ್ಕೊಂಡು ಬರೋಣ. ಲಿವರೇಜ್ ಅಂದರೆ ಕನ್ನಡದಲ್ಲಿ ಸಾಲ ಅಂತ ಅರ್ಥ. ಇದು ನಮಗೆ ಬ್ರೋಕರ್ಗಳು ಕೊಡುವಂತಹ ಒಂದು ಸಾಲ ಆಗಿರುತ್ತೆ. ಸಾಮಾನ್ಯವಾಗಿ ನೀವು ಕೇಳೇ ಇರ್ತೀರ, ಫಾರೆಕ್ಸ್ ಮಾರ್ಕೆಟ್ನ ಕೆಲವೊಂದಿಷ್ಟು ಬ್ರೋಕರ್ಸ್ಗಳು 1:2000ವರೆಗೂ ಲಿವರೇಜ್ನ ಕೊಡ್ತಾರೆ ಅಂತ. ಇಲ್ಲಿ 1:2000 ಅಂದರೆ ನಮ್ಮ ಕ್ಯಾಪಿಟಲ್ಲು ಇಂಟು 2000 ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಲಿವರೇಜ್ ಸಿಗುತ್ತೆ ಅಂತ. ಇದು ಯಾವ ತರಹ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ. ನಮ್ಮ ಕ್ಯಾಪಿಟಲ್ 1,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಲಿವರೇಜ್ ಎಷ್ಟು? 2000. ಈಗ ನಮ್ಮ ಕ್ಯಾಪಿಟಲ್ನ ಲಿವರೇಜ್ನೊಂದಿಗೆ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? 20 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ ಈಗ ನಾವು ನಮ್ಮ ಬಳಿ ಇರುವ 1,000 ರೂಪಾಯಿ ಅಷ್ಟೇ ಅಲ್ಲದೆ ಲಿವರೇಜನ್ನು ಬಳಸ್ಕೊಂಡು ಬಂದಿರುವಂಥ ಆ ಮೊತ್ತ ಅಂದರೆ 20 ಲಕ್ಷ ರೂಪಾಯಿಯಿಂದ ದೊಡ್ಡ ಟ್ರೇಡ್ಗಳನ್ನು ಮ್ಯಾನೇಜ್ ಮಾಡುವಂತಹ ಒಂದು ಕೆಪಾಬಿಲಿಟಿ ನಮಗೆ ಸಿಗುತ್ತೆ ಅಂತ. ನೀವು ಲಿವರೇಜ್ನ ಬಳಸ್ಕೊಂಡು ಟ್ರೇಡ್ನ ಮಾಡಿದ್ರೆ ಅಲ್ಲಿ ನಿಮ್ಮ ಪ್ರಾಫಿಟ್ ಮತ್ತು ಲಾಸ್ ಕೂಡ ನಿಮ್ಮ ಕ್ಯಾಪಿಟಲ್ 1,000 ರೂಪಾಯಿ ಮೇಲೆ ಅಲ್ಲ, ನೀವು ಲಿವರೇಜ್ನ ಬಳಸ್ಕೊಂಡು ತೊಗೊಂಡಿರುವಂತಹ ಎಂಟ್ರಿ ಅದು ಆಗಿರುತ್ತೆ. ಅಲ್ಲಿ 20 ಲಕ್ಷ ರೂಪಾಯಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಲಿವರೇಜನ್ನು ತುಂಬ ಕೇರ್ಫುಲ್ಲಾಗಿ ಉಪಯೋಗ ಮಾಡಿ. ನಿಮಗೆ 1:2000 ಲಿವರೇಜ್ ಕಂಫರ್ಟೇಬಲ್ ಇಲ್ಲ ಅಂದರೆ ಅದನ್ನು ನೀವು ಕಡಿಮೆ ಕೂಡ ಮಾಡ್ಕೋಬೋದಾಗಿರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಆದಷ್ಟು ಕಡಿಮೆ ಲಿವರೇಜನ್ನು ಇಟ್ಕೊಂಡು ಟ್ರೇಡ್ನ ಮಾಡಿ. ಜೊತೆಗೆ ಸ್ಟಾರ್ಟಿಂಗ್ನಲ್ಲಿ ಆದಷ್ಟು ಕಡಿಮೆ ಕ್ಯಾಪಿಟಲ್ನಿಂದ ಟ್ರೇಡ್ನ ಮಾಡಿ. ಸ್ವಲ್ಪ ನಿಮಗೆ ಕಂಫರ್ಟೇಬಲ್ ಆಗ್ತಾ ಇದ್ದಾಗೆ ಮಾರ್ಕೆಟ್ನಲ್ಲಿ ಆಮೇಲೆ ನೀವು ಕ್ಯಾಪಿಟಲ್ನ ಜಾಸ್ತಿ ಮಾಡ್ಬೋದಾಗಿರುತ್ತೆ. ಅದು ನಿಮ್ಮ ಕಂಫರ್ಟೇಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಿಂದ ನೀವೇನನ್ನಾದರೂ ಕಲ್ತಿದ್ದೀನಿ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.